ಲೋಕಸಭಾ ಫಲಿತಾಂಶದ ಬಗ್ಗೆ ಗಮನಿಸ್ತಾ ಇದ್ದೀವಿ. ಸದ್ಯದ ಟ್ರೆಂಡ್ ಹೇಗಿದೆ ಅಂತ ಹೇಳಿ ಇದುವರೆಗೂ ನಾವು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸಿದ್ವಿ. ಆದ್ರೆ ಈಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಲೋಕಸಭಾ ಫಲಿತಾಂಶದಲ್ಲಿ ಬಿಜೆಪಿ ನಾಗಾಲೋಟ. ಎನ್ಡಿಎ 60, ಕಾಂಗ್ರೆಸ್ ಮೈತ್ರಿಕೂಟ 41 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಎನ್ಡಿಎ 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ರೆ ಈ ಕ್ಷಣದ ಟ್ರೆಂಡ್ ಹೇಳ್ತಾ ಇದೆ ಕಾಂಗ್ರೆಸ್ ಮೈತ್ರಿಕೂಟ 41 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳಿ. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಫ್ಕೋರ್ಸ್ ಪ್ರಧಾನಿ ಜೊತೆಗೆ ಬಹಳಷ್ಟು ಬೆಂಬಲ ಕೂಡ ಇದೆ. ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಗೆಲ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯದ ಟ್ರೆಂಡ್ ಕೂಡ ಅದನ್ನೇ ಹೇಳ್ತಾ ಇರೋದು, ಮೋದಿ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ವಯನಾಡ್ ಹಾಗೂ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. 2 ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡಿದ್ರು. 2 ಕ್ಷೇತ್ರಗಳಲ್ಲೂ ಕೂಡ ವಯನಾಡ್ ಹಾಗೂ ರಾಯ್ಬರೇಲಿ 2 ಕ್ಷೇತ್ರಗಳಲ್ಲೂ ರಾಹುಲ್ ಗಾಂಧಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ವಾರಾಣಸಿಯಿಂದ ಮೋದಿಗೆ ಹ್ಯಾಟ್ರಿಕ್ ಗೆಲುವು ಫಿಕ್ಸ್. ಈ ಬಾರಿ ಗೆದ್ರೆ ನರೇಂದ್ರ ಮೋದಿ ಹ್ಯಾಟ್ರಿಕ್ ಸರದಾರ ಎನ್ನಿಸಿಕೊಳ್ಳುತ್ತಾರೆ. ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಸುಮ್ಮನೆ ಅಲ್ಲ, ಇಡೀ ದೇಶಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ತಿರುಗಾಡಿದ್ದಾರೆ. ನರೇಂದ್ರ ಮೋದಿ ಯಾವತ್ತು ಆ ಚುನಾವಣೆ ಘೋಷಣೆ ಆಯ್ತೋ ಅದಕ್ಕಿಂತ ಮೊದಲಿನಿಂದಲೂ ಕೂಡ ನರೇಂದ್ರ ಮೋದಿ ಅವರು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಬಹಳ ಪ್ರಮುಖವಾಗಿ ಕರ್ನಾಟಕ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಎಲ್ಲಾ ರಾಜ್ಯಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರು ಹೋಗಿ ಪ್ರಚಾರವನ್ನ ಮಾಡಿದ್ದಾರೆ. ಅದರಂತೆ ತಮ್ಮ ಕ್ಷೇತ್ರದಲ್ಲೇ ಕಡಿಮೆ ಪ್ರಚಾರ ಮಾಡಿದ್ದಾರೆ ಅಂದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ಬಹಳಷ್ಟು ಹೆಸರಿದೆ. ಜೊತೆಗೆ ದೇಶದ ಪ್ರಧಾನಿ ಅಲ್ಲಿ ಆ ಕ್ಷೇತ್ರದ ಜನ ಏನಿದಾರಲ್ಲ ನರೇಂದ್ರ ಮೋದಿ ಅವರನ್ನ ಗೆದ್ದೇ ಗೆಲ್ಲಿಸ್ತೀವಿ ಅಂತ ಕೂಡ ಸಮೀಕ್ಷೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದರಂತೆ ಈಗ ಈ ಟ್ರೆಂಡ್ ಹೇಳ್ತಾ ಇದೆ ನರೇಂದ್ರ ಮೋದಿ ಅವರು ವಾರಾಣಸಿಯಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಎನ್ಡಿಎ 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಮೈತ್ರಿಕೂಟ 41 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿರೋದು. ಲೋಕಸಭಾ ಫಲಿತಾಂಶದಲ್ಲಿ ಒಟ್ಟಾರೆಯಾಗಿ ಬಿಜೆಪಿ ನಾಗಾಲೋಟ. ಬಿಜೆಪಿ ಅವರನ್ನ ಹಿಡಿದು ಕಟ್ಟಿ ಹಾಕುವುದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇದುವರೆಗೂ ಕೂಡ. ವಯನಾಡ್ ಹಾಗೂ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮುನ್ನಡೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಒಂದ್ ಕಡೆ ಅಮೇಥಿಯನ್ನ ಬಿಟ್ಟು ಬಂದ ನಂತರ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿ ವ್ಯಕ್ತವಾಯಿತು. ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಸೋಲಿನ ಭಯದಿಂದ ಅಮೇಥಿಯನ್ನ ಬಿಟ್ಟು ಮತ್ತೊಂದು ಕ್ಷೇತ್ರಕ್ಕೆ ಹೋಗಿದ್ದಾರೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಅಂತ ಹೇಳಿ ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಬಹಳಷ್ಟು ಟೀಕೆ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು. ಅದರಂತೆ ಎಲ್ಲೋ ಒಂದ್ ಕಡೆ ಅವರಿಗೆ ಅಲ್ಲಿನ ಸೋಲಿನ ಭೀತಿ ಕಾಡ್ತಾ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿನೇ ರಾಯ್ಬರೇಲಿಗೆ ಬರ್ತಾರೆ ರಾಹುಲ್ ಗಾಂಧಿ. ರಾಯ್ಬರೇಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅದು ಕಾಂಗ್ರೆಸ್ನ ಭದ್ರಕೋಟೆ. ಎಲ್ಲ ಗಾಂಧಿ ಪರಿವಾರದವರು ಅಲ್ಲಿಂದಾನೇ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕಳೆದ ಎಲೆಕ್ಷನ್ ನಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಅವರು ರಾಯ್ಬರೇಲಿಯಿಂದ ಅವರು ಸ್ಪರ್ಧೆ ಮಾಡಿರ್ತಾರೆ, ಗೆದ್ದಿರ್ತಾರೆ. ಅದಾದ ನಂತರ ಈಗ ಅಮೇಥಿಯನ್ನ ಬಿಟ್ಟು ರಾಯ್ಬರೇಲಿಗೆ ಬಂದು ನಿಂತ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಜೊತೆಗೆ ರಾಯ್ಬರೇಲಿಯ ಜೊತೆಗೆ ವಯನಾಡ್ ಕ್ಷೇತ್ರದಲ್ಲೂ ಕೂಡ ಅವರು ಸ್ಪರ್ಧೆ ಮಾಡಿದ್ರು. ಅದರಂತೆ ಈ 2 ಕ್ಷೇತ್ರಗಳಲ್ಲೂ ರಾಹುಲ್ ಗಾಂಧಿ ಅವರು ಸದ್ಯದ ಟ್ರೆಂಡ್ ಪ್ರಕಾರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಾರಾಣಸಿಯಿಂದ ಮೋದಿ ಅವರಿಗೆ ಹ್ಯಾಟ್ರಿಕ್ ಗೆಲುವು ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವರ ಎದುರಿಗೆ ಯಾರೇ ನಿಂತರೂ ಕೂಡ ಹೇಳ ಹೆಸರಿಲ್ಲದೆ ಹೋಗ್ತಾರೆ ಅನ್ನೋದು ಬಹಳ ಸ್ಪಷ್ಟ. ಈ ಬಾರಿ ನರೇಂದ್ರ ಮೋದಿ ಅವರು ತಮ್ಮ ಕ್ಷೇತ್ರದಲ್ಲಿ ಪಾರುಪತ್ಯವನ್ನ ಮತ್ತೊಮ್ಮೆ ಸಾಧಿಸ್ತಾ ಇದ್ದಾರೆ ಅನ್ನೋದು ಸದ್ಯದ ಟ್ರೆಂಡ್ ಹೇಳ್ತಾ ಇದೆ.
ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಒಂದು ಭಯ ಇದ್ದೇ ಇತ್ತು, ಸೋಲಿನ ಭಯ, ಅಮೇಥಿಯಲ್ಲಿ ಸೋಲ್ತೀನಿ ಅಂತ ಹೇಳಿ. ಹಾಗಾಗಿ ಅಮೇಥಿಯನ್ನ ಬಿಟ್ಟು ಅವರು ರಾಯ್ಬರೇಲಿಗೆ ಬಂದ್ರು. ರಾಯ್ಬರೇಲಿ ಮತ್ತು ವೈನಾಡ್ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಅದರಂತೆ ಈ ಎರಡು ಕ್ಷೇತ್ರಗಳಲ್ಲೂ ಸದ್ಯದ ಟ್ರೆಂಡ್ ಪ್ರಕಾರ ರಾಹುಲ್ ಗಾಂಧಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕೆಲವೊಂದ್ ಕಡೆ ರಾಹುಲ್ ಗಾಂಧಿ ಅವರಿಗೆ ಸೋಲಿನ ಭಯ ಕಾಡ್ತಾ ಇದೆ, ಹಾಗಾಗಿನೇ ಅಮೇಥಿ ಕ್ಷೇತ್ರವನ್ನ ಬಿಟ್ಟು ಬಂದಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಅದರಂತೆ ಅವರು ಬಿಟ್ಟು ಬಂದ್ರು. ಆದ್ರೆ ಇಲ್ಲಿ ಈ ಟ್ರೆಂಡ್ ಹೇಳ್ತಾ ಇರೋದು ರಾಹುಲ್ ಗಾಂಧಿ ಅವರು ಗೆಲ್ತಾರೆ, ಗೆಲುವು ನಿಶ್ಚಿತ ಅಂತ ಹೇಳಿ. ಜೊತೆಗೆ ರಾಹುಲ್ ಗಾಂಧಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ನಿಂದ ಪ್ರಧಾನಿ ಅಭ್ಯರ್ಥಿ ಅಂದ್ರೆ ಅವರೇ ಮಾತನಾಡ್ಕೊಂಡಂಗೆ, ಅಂದ್ರೆ ಬಹಿರಂಗವಾಗಿ ಘೋಷಣೆ ಮಾಡಿಲ್ಲ. ಆದ್ರೆ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಏನಾದ್ರೂ ಇಲ್ಲಿ ಬಹುಮತ ಪಡೆದ್ರೆ ರಾಹುಲ್ ಗಾಂಧಿ ಅವರೇ ಪ್ರಧಾನಿ ಆಗ್ತಾರೆ ಅಂತೆಲ್ಲ ಕೂಡ ಮಾತನಾಡ್ಲಾಗ್ತಾ ಇದೆ. ಗೊತ್ತಿಲ್ಲ ಅದೇನ್ ಮಾಡ್ತಾರೋ ಏನೋ ಅಂತ ಹೇಳಿ, ಅದು ನಮಗೆ ಬೇಕಾಗೂ ಇಲ್ಲ. ಆದ್ರೆ ಈಗ ಈ ಫಲಿತಾಂಶ, ಸದ್ಯದ ಟ್ರೆಂಡ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸಿರುವಂತ ಎರಡು ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ವಾರಾಣಸಿಯಲ್ಲಿ 3ನೇ ಬಾರಿಗೆ ಗೆಲುವನ್ನ ಸಾಧಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರ ಅಭಿಮಾನಿಗಳು ಈಗಾಗಲೇ ಸಂಭ್ರಮಾಚರಣೆಯನ್ನ ಶುರು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಕ್ಕಾಪಟ್ಟೆ ಪಟಾಕಿಯನ್ನ ಸಿಡಿಸ್ತಾ ಇದ್ದಾರೆ ಈ ಒಂದು ವಾರಾಣಸಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ವಾರಾಣಸಿ ಅದು ಬಿಜೆಪಿಯ ಭದ್ರಕೋಟೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರಕೋಟೆ ಅದು ಈಗಾಗಲೇ ಗೊತ್ತಾಗ್ತಾ ಇರುವಂತ ವಿಚಾರ. NDA 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಮೈತ್ರಿಕೂಟ 40 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಂಡಿರೋದು. ಹಾಗಾಗಿನೇ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬಹುದು, ಟರ್ನ್ ತೆಗೆದುಕೊಳ್ಳಬಹುದು. ಆದ್ರೆ ಕಾಂಗ್ರೆಸ್ನವರು ಬಹಳ ವಿಶ್ವಾಸದಲ್ಲಿದ್ದಾರೆ. ಈ ಬಾರಿ ನಾವು ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಹೇಳಿ. ಏನು ರಾಹುಲ್ ಗಾಂಧಿ ಆಗಿರ್ಬಹುದು, ಸೋನಿಯಾ ಗಾಂಧಿ ಆಗಿರ್ಬಹುದು, ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಕರ್ನಾಟಕದ ಖರ್ಗೆ ಸಾಹೇಬ್ರು ಕೂಡ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ 295 ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅಂತ ಹೇಳಿ. 295 ಕ್ಷೇತ್ರಗಳನ್ನ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ಟ್ರೆಂಡ್ ಚೇಂಜ್ ಆಗಬಹುದು, ಉಲ್ಟಾ ಪಲ್ಟಾ ಆಗಿರಬಹುದು. ಈಗ ಲೋಕಸಭಾ ಫಲಿತಾಂಶದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಭರ್ಜರಿಯಾಗಿ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಹೋಗ್ತಾ ಇರುವುದು. ಆದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕಾಂಗ್ರೆಸ್ ಮುನ್ನಡೆ ಸಾಧಿಸಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಬಿಕಾಸ್ ಅವರು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ, 25 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿರುವುದು. ಆ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಯನ್ನ ನಂಬಿ ಮತದಾರರು ಮತ ಹಾಕ್ತಾರೆ ಅನ್ನೋದು ಕಾಂಗ್ರೆಸ್ನವರ ನಂಬಿಕೆ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಬಹಳಷ್ಟು ವಿಶ್ವಾಸದಲ್ಲಿದೆ, ನಾವು ಈ ಬಾರಿ ಗೆಲ್ತೀವಿ ಅಂತ ಹೇಳಿ. ನೋಡೋಣ ಏನ್ ಆಗುತ್ತೆ ಅಂತ ಹೇಳಿ.